ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಂದು ರೀಕಾಲ್ ವಿಡಿಯೋ ಆಗಿರುತ್ತೆ. ಅದೇನು ಅಂತ ಅಂದರೆ, ನೀವೀಗಾಗಲೇ ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನ್ ಅನ್ನೋ ವಿಡಿಯೋನ ನೀವು ನಂದು ನೋಡಿರ್ತೀರ. ಆ ಲೆಸನ್ ಪ್ಲ್ಯಾನಲ್ಲಿ ಕೆಲವೊಂದು ಚೇಂಜಸ್ಗಳಾಗಿದ್ದಾವೆ. ಏನೇನು ಅಂಶಗಳನ್ನು ಇನ್ಕ್ಲೂಡ್ ಮಾಡಬೇಕು ಮತ್ತು ಯಾವೆಲ್ಲ ಹೊಸ ಅಂಶಗಳು ಅದರಲ್ಲಿ ಸೇರಿಕೊಂಡಿದೆ ಅನ್ನೋದನ್ನು ಜಸ್ಟ್ ಒಂದು ರೀಕಾಲ್ ಮಾಡೋಣ. ಯಾಕಂದರೆ ತುಂಬ ದಿನ ಆಯ್ತಲ್ವ ಹೇಗೆ ಲೆಸನ್ ಪ್ಲ್ಯಾನ್ ಬರೆಯೋದು ಅಂತ ವಿಡಿಯೋ ಮಾಡಿ. ಅದು ತುಂಬ ಹಳೆಯ ವಿಡಿಯೋ, ಹಾಗಾಗಿ ಈಗ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಏನೆಲ್ಲ ಚೇಂಜ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಿಮಗೆ ಏನೆಲ್ಲ ಅಂಶಗಳನ್ನು ಲೆಸನ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಲೆಸನ್ ಪ್ಲ್ಯಾನ್ನ ಬರೀಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಪಾಯಿಂಟ್ಸ್ ಮಾಡಿ ಹಾಕ್ತೀನಿ. ಇದರಲ್ಲಿ ನಾನು ನೆಕ್ಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಅದರಲ್ಲಿ ಲೆಸನ್ ಪ್ಲ್ಯಾನ್ ಬರೆಯೋದಕ್ಕೆ ಏನೆಲ್ಲ ಕಾಂಪೋನೆಂಟ್ಸ್ ಬೇಕು ಮತ್ತು ಹೇಗೆ ಅದನ್ನು ಬರೀಬೇಕು ಅನ್ನೋದನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಅದು ಬಿಟ್ಟರೆ ನಿಮಗೆ ಕನ್ನಡದಲ್ಲೇ ಬೇಕು ಅಂತ ಅಂದರೆ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಈ ವಿಡಿಯೋ ಎಂಡಲ್ಲೇ ಏನೆಲ್ಲ ಪಾಯಿಂಟ್ಸ್ಗಳು ಲೆಸನ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಆಗಿರಬೇಕು ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಚೆಕ್ಔಟ್ ಮಾಡ್ಕೊಬೋದು. ಇಂಗ್ಲೀಷ್ ಮೀಡಿಯಮಲ್ಲಿ ಯಾರೆಲ್ಲ ಲೆಸನ್ ಪ್ಲ್ಯಾನ್ ಬರೀತೀರಾ ಅವರು ಇಲ್ಲಿ ಶೋ ಆಗ್ತಾ ಇದೆಯಲ್ಲ, ಇದೇ ಪಾಯಿಂಟ್ಸ್ ನೀವು ಯೂಸ್ ಮಾಡಿಕೊಂಡು ಲೆಸನ್ ಪ್ಲ್ಯಾನ್ನ ಬರೀಬಹುದು. ಅಥವಾ ಇದು ಬೇಡ ಅಂತ ಅಂದರೆ ನಾನು ಲಾಸ್ಟಲ್ಲಿ ಹಾಕ್ತೀನಲ್ಲ, ಅದನ್ನು ನೀವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಆ ವರ್ಡ್ಸ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಇಂಗ್ಲೀಷಲ್ಲೂ ಕೂಡ ನೀವು ಲೆಸನ್ ಪ್ಲ್ಯಾನನ್ನು ಬರೀಬಹುದು. ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಅದು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಪಾಯಿಂಟ್ಸ್ಗಳಿರುತ್ತೆ ಮತ್ತು ಸ್ವಲ್ಪ ಚೇಂಜಸ್ ಇರುತ್ತೆ. ಏನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂತ ಒಂದೇ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಮತ್ತು ನಿಮಗೆ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಇದರಲ್ಲಿ ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಇದರಲ್ಲಿ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಆಗಿರುತ್ತೆ. ಮತ್ತು ಇದರಲ್ಲಿ ಕೆಲವೊಂದು ವರ್ಡ್ಸ್ಗಳು ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಹಳೆ ವಿಡಿಯೋಗೂ ಈಗಿರೋ ವಿಡಿಯೋದಲ್ಲಿರುವಂತಹ ಈ ಪಾಯಿಂಟ್ಸ್ಗಳಿಗೂ ಮತ್ತು ಇದರಲ್ಲಿರೋ ಪ್ಯಾಟ್ರನ್ನಿಗೂ ಹಳೆ ಪ್ಯಾಟ್ರನ್ನಿಗೂ ತುಂಬ ಚೇಂಜಸ್ನ ನೀವು ನೋಡ್ಬೋದು. ಈ ಪ್ಯಾಟ್ರನಲ್ಲಿ ನಾನು ಈಗಾಗಲೇ ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನ್ ಅಂತ ವಿಡಿಯೋ ಮಾಡಿದ್ನಲ್ವ, ಅದರಲ್ಲಿ ಹೇಳ್ದಾಗೆ ಲೆಸನ್ ಪ್ಲ್ಯಾನನ್ನು ಬರೆಯೋದಕ್ಕೆ ತುಂಬ ಸ್ಟೈಲ್ಸ್ ಇದೆ ಮತ್ತು ತುಂಬ ಡಿಫ್ರೆಂಟ್ ಮಾಡೆಲೇಷನಲ್ಲಿ ಲೆಸನ್ ಪ್ಲ್ಯಾನ್ಗಳನ್ನು ಬರೀತಾರೆ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಲೆಸನ್ ಪ್ಲ್ಯಾನ್ನ ಬರೀತಾರೆ. ಮಿನಿಮಮ್ 3 or 4 ಟೈಪ್ಸ್ ಆಫ್ ಲೆಸನ್ ಪ್ಲ್ಯಾನ್ಸ್ಗಳನ್ನು ನೀವು ಬರೀಬಹುದು. ಇಲ್ಲಿರುವುದು ಕೂಡ ಒಂದು ಟೈಪ್ ಆಗಿರುವಂಥ ಲೆಸನ್ ಪ್ಲ್ಯಾನ್ ಇದು. ಇದರಲ್ಲಿ ನೀವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಬೋದು, 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಬೋದು. ಆ ಥರ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಲೆಸನ್ ಪ್ಲ್ಯಾನ್ಗಳನ್ನು ಬರೀಬೋದು. ಲೆಸನ್ ಪ್ಲ್ಯಾನ್ ಬರೆಯೋ ಬೇಸ್ ಕೂಡ ಬೇರೆ ಬೇರೆ ಆಗಿರುತ್ತೆ. ಇದರಲ್ಲಿ ನೀವು ನೋಡೋದಾದರೆ ಫಸ್ಟ್, ಸೆಕೆಂಡ್, ಥರ್ಡು, ಫೋರ್ತು ಇದರಲ್ಲಿ 2 ಡಿವೈಡ್ ಮಾಡಿದ್ದಾರೆ. ಈ ಥರ ಎಲ್ಲ ನಮ್ಮ ಹಳೆ ಲೆಸನ್ ಪ್ಲ್ಯಾನಲ್ಲಿ ಇರಲ್ಲ. ಇದು ಅಪ್ಡೇಟ್ ಆಗಿರುವಂತಹ ಲೆಸನ್ ಪ್ಲ್ಯಾನ್ ಈ ಥರ ಇರುತ್ತೆ. ಇದು ಸ್ವಲ್ಪ ಟಫ್ ಆಗಿರುತ್ತೆ. ಆದರೆ ಹಳೆ ಲೆಸನ್ ಪ್ಲ್ಯಾನ್ ಇದೆಯಲ್ಲ, ಅದು ನಿಮಗೆ ಸ್ವಲ್ಪ ಈಸಿಯಾಗಿರುತ್ತೆ ಮತ್ತು ಬರೆಯೋದಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ. ಅದನ್ನು ನೀವು ಅರ್ಥನೂ ಕೂಡ ಈಸಿಯಾಗಿ ಮಾಡ್ಕೊಬೋದು. ಇದು ಸ್ವಲ್ಪ ಟಫ್ ಅಂತ ನನಗನ್ಸುತ್ತೆ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಬರೀಬಹುದು. ಈಗ ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಈ ಪಾಯಿಂಟ್ಸ್ಗಳು ನಿಮ್ಮ ಲೆಸನ್ ಪ್ಲ್ಯಾನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಈ ಪಾಯಿಂಟ್ಸ್ಗೆ ಎಕ್ಸ್ಪ್ಲನೇಷನ್ ಹೇಗೆ ಬರೆಯೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಲ್ರೆಡಿ ಹೇಳಿದ್ದೀನಿ, ಅದು ಸ್ವಲ್ಪ ಹಳೆ ವಿಡಿಯೋ ಆಗಿರೋದ್ರಿಂದ ಈಗ ಏನೆಲ್ಲ ಚೇಂಜಸ್ ಮಾಡಿಕೊಂಡು ಇದಕ್ಕೆ ಎಕ್ಸ್ಪ್ಲನೇಷನ್ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿತ್ ಎಕ್ಸ್ಪ್ಲನೇಷನ್ ಜೊತೆಗೆ ಒಂದೊಂದು ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ಲೆಸನ್ ಪ್ಲ್ಯಾನಲ್ಲಿ ಏನೆಲ್ಲ ಟೀಚಿಂಗ್ ಪಾಯಿಂಟ್ಸ್ ಇರಬೇಕು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಯಿಂಟ್ಸ್ನ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.